ಇವತ್ತಿನ ಸರ್ಕಾರ ಈ ನಾಡಿಗೆ ಅನ್ನ ಕೊಡುವಂತಹ ಅನ್ನದಾತರ ಜೀವಾಳವಾದಂತಹ ಈ ಒಂದು ವಿದ್ಯುತ್ ಇಲಾಖೆಯನ್ನ ಅವನ್ಯಾರೋ ಟಾಟಾ ಬಿರ್ಲಾ ಅನ್ನೋಂಥ ಕಂಪನಿಯವರಿಗೆ ಖಾಸಗೀಕರಣ ಮಾಡ್ಲಿಕ್ಕೆ ಹೊರಟವ್ರೆ. ಇಷ್ಟಕ್ಕೂ ಇಡೀ ದೇಶ ಖಾಸಗೀಕರಣದ ವಿಚಾರದಲ್ಲಿ ದೇಶ ತತ್ತರಿಸಿ ಹೋಗ್ತಾ ಇದೆ. BSNL, ಜಿಯೋ, ರಿಲಯನ್ಸ್ ಇಂಥ ಬಹಳಷ್ಟು ಕಂಪನಿಗಳನ್ನ ಸರ್ಕಾರಗಳು ಖಾಸಗಿ ಕಂಪನಿಯವರು ಕೊಡೋದ್ರ ಮುಖಾಂತರ ನಮಗೆ ಸಾವಿನ ಕುಣಿಕೆಗೆ ತಳ್ಳುತ್ತಾ ಇದ್ದಾರೆ. ಹಾಗಾಗಿ ನಾವು ನಿಮಗೆ ಓಟ್ ಕೊಟ್ಟು ಮತ ಕೊಟ್ಟು ಕುಂಡಿಸಿರೋದು ನಮ್ಮನ್ನು ಜೋಪಾನವಾಗಿ ಕಾಪಾಡಲಿ ಅಂತ. ನಾವು ಬೆಂಗಳೂರಿಗೆ ಪದೇ ಪದೇ ಹೋಗ್ಲಿಕ್ಕಾಗಲ್ಲ, ನಮ್ಮ ಕೆಲಸ ಮಾಡ್ಲಿಕ್ಕೆ ಒಬ್ಬ ಇರಲಿ ಅಂತ ಹೇಳಿ ಒಬ್ಬ ತಾಲೂಕಿಗೆ ಒಬ್ಬರನ್ನ ಹಾಳಿಕ್ಕಿದ್ದೀವಿ. ಅವ್ರಿಗೆ 3 ಲಕ್ಷ ರೂಪಾಯಿ ಸಂಬಳ, ಅವ್ರಿಗೆ ಮತ್ತೆ ಅವ್ರ ಹೆಂಡ್ರ ಮಕ್ಕಳಿಗೆ ನಮ್ಮ ಹರಿವಿ, ಅವ್ರು ಮಾಡ್ತಿರ್ತಕ್ಕಂಥದ್ದು ನಮ್ಮ ಶ್ರಮದಿಂದ. ನಿಮಗೆ ನಮ್ಮ ಮತ ಬೇಕು, ನಮ್ಮ ಟ್ಯಾಕ್ಸ್ಗಳು ಬೇಕು. ಚುನಾವಣಾ ಸಂದರ್ಭದಲ್ಲಿ ಕಣ್ಣಿಗೆ ಕಂಡಂಥವರಲ್ಲ, ಅಕ್ಕ ತಂಗಿಗಳು, ಅಣ್ಣ ತಮ್ಮಗಳು, ತಾಯಿ ತಂದೆಗಳು ಅಂತ ಕಾಲಿಡಿದು ಗೆದ್ದ ಅಧಿಕಾರಕ್ಕೆ ಬಂದ ನಂತರ ನಮ್ಮನ್ನ ದೇವುಗಳ ತರ ಕಾಣ್ತಾ ಇದ್ದೀರಾ. ಇದೇ ರೀತಿ ನಾವು ಈ ಖಾಸಗೀಕರಣಕ್ಕೆ ಬಿಟ್ರೆ ಮುಂದೊಂದು ದಿನ ಕಳೆದ ಬಾರಿನೇ ನಿಮ್ಮನ್ನು ಮಾರಿಬಿಟ್ಟಿದ್ದೀವಿ ಅಂತೀರ. ಅಂತ ಭ್ರಷ್ಟರು ನೀವು. ನಿಮಗೆ ಮಾನ ಮರ್ಯಾದೆ ಇಲ್ಲ. ಇಡೀ 224 ಜನ ಏನು ವಿಧಾನಸೌಧದಲ್ಲಿ ಕೂತಿದ್ದೀರೋ, ನೀವು ಯಾವಾರ ಒಬ್ಬನಾರ ಇದ್ದಿದ್ರೆ ಈ ವಿಚಾರ ಚರ್ಚೆ ಮಾಡ್ತಿದ್ರಿ. ನೀವೆಲ್ಲ ಲಂಚಕೋರು, ಕಚ್ಚನಕರು, ಜೈಲಿಗೆ ಬಂದವರು. ನಿಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಕ್ಷಣಕ್ಕೂ ಬಣ್ಣ ಬದಲಾಯಿಸ್ತವ್ರು ನೀವು. ಇವತ್ತು ಒಬ್ಬ ರೈತ ಇಡೀ ದೇಶಕ್ಕೆ ಅನ್ನ ಕೊಡ್ಬೇಕಾದ್ರೆ ಇಡೀ ದೇಶಕ್ಕೆ ರೈತನೇ ತಾಯಿ ಅಂತ ಹೇಳ್ತೀರಾ, ದೇಶದ ಬೆನ್ನೆಲುಬು ಅಂತ ಹೇಳ್ತೀರಾ, ದೊಡ್ಡ ದೊಡ್ಡ ಪುಂಗಿ ಓದ್ತೀರಾ ಚುನಾವಣಾ ಸಂದರ್ಭಗಳಲ್ಲಿ. ನೀವೇನು ಮಾಡ್ತಾ ಇದ್ದೀರಾ? ಇದೇ DKC ಈಗಿರ್ತಕ್ಕಂಥ CM ಅವರು ಕಳೆದ ಬಾರಿ ಇಂಧನ ಖಾತೆ ಸಚಿವರಾಗಿದ್ರಿ ನೀವು. ಆ ಸಂದರ್ಭದಲ್ಲಿ ಪ್ರತಿ ಹಳ್ಳಿಗಳಿಗೂ ಪ್ರತಿ ರೈತರಿಗೂ ರೈತರು ಪಂಪ್ ಸೆಟ್ಗಳಿಗೂ ಮೀಟರ್ ಅಳವಡಿಸ್ತೀವಿ ಅಂತ ಬಂದ್ರಿ. ಈ KPTCL ಹಿರಿಯ ಅಧಿಕಾರಿಗಳನ್ನು ಕರೆದಿ ಅವರಿಗೆ ವಿಚಾರಗಳನ್ನು ಮುಟ್ಟಿಸಿದ್ರಿ. ಇದೇ ಅಧಿಕಾರಿಗಳು ಹೇಳಿದ್ರು ನಿಮಗೆ ರೈತರುಗಳು ಬಿಟ್ಕೊಳೋದಿಲ್ಲ, ಕಲ್ಲು ದುಂಡಿ ತಂದು ಓಡಿಸ್ಕೊಂಬತ್ತಾರೆ, ಇದು ನಮ್ಗೆ ಆಗಲ್ಲ ಅಂದ್ರು. ಆ ಸಂದರ್ಭದಲ್ಲಿ ಈಗಿರ್ತಕ್ಕಂಥ CM ನೀವೇ. ನಿಮಗೆ ಪ್ರಾಣ ಭಯ ಇದ್ರೆ ಪೊಲೀಸ್ ಕೊಡ್ತೀವಿ, ಪ್ರತಿ ಹಳ್ಳಿಗಳಿಗೂ ಸಹ ಹೋಗಿ ರೈತರ ಪಂಪ್ ಸೆಟ್ಗಳಿಗೆ ಮೀಟರ್ ಹಾಕ್ರಿ ಅಂದ್ರು. ಅದರಲ್ಲಿ 2 ಜಿಲ್ಲೆಗಳು ಆಡಿಸಿದ್ರಿ. ಯಾವುದಾರ ಒಂದು ಜಿಲ್ಲೆಯಲ್ಲಿ ಒಂದು ಹಳ್ಳಿಲಿ ಒಬ್ಬನ ರೈತರ ಪಂಪ್ ಸೆಟ್ಗಳಿಗೆ ಮೀಟರ್ ಹಾಕ್ಸ್ತಕ್ಕಂಥ ಯೋಗ್ಯತೆ ನಿಮಗೆ ಬಂತ?
ಒಂದ್ ಹಳ್ಳಿ ಬಿಡಿಸ್ಕೊಂಡ್ರ ಈ ಶಾಲಿನ ತಾಕತ್ತಂಗೈತೆ. 1989ನೇ ಸಾಲಿನಲ್ಲಿ ನವಿಲುಗುಂದ ಮತ್ತು ನರಗುಂದ ಹತ್ರ ರೈತ ಚಳವಳಿ ನಡೆದಿತ್ತು. ಆಗ ಗುಂಡೂರಾವ್ ಸರ್ಕಾರ ಅಲ್ಲಿ ಹೊಸ ಡ್ಯಾಮ್ ಕಟ್ಟಿಸಿದ್ರಿಂದ ಡ್ಯಾಮ್ಗೆ ಕರವಸೂಲಿ ಜಾಸ್ತಿ ಹಾಕಿದ್ರಿಂದ ರೈತರು ಚಳವಳಿ ಮಾಡಿರು. ಅವಾಗ ಪೊಲೀಸ್ ಗುಂಡುಗಳಿಗೆ ಬಲಿಯಾದ್ರು ಇಬ್ಬರು ರೈತರು. ಅವಾಗ ಹೊಸಪೇಟೆಯಲ್ಲಿ ರೈತ ಸಂಘದ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿ ಒಂದು ಮಾತು ಸಾರಿದ್ರು. ದೇಶಕ್ಕೆ ಅನ್ನ ಕೊಡಂತ ರೈತರಿಗೆ ಇವತ್ತು ಗುಂಡಾಗಿದಂತ ಗುಂಡೂರಾವ್ ಸರ್ಕಾರಕ್ಕೆ ವೋಟ್ ಹಾಕ್ಬೇಡಿ ಅಂತ. ಆ ಚುನಾವಣೆಯಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿದ್ದಂತ ಕಾಂಗ್ರೆಸ್ 3ನೇ ಸ್ಥಾನಕ್ಕೆ ಬಂತು. ಆಗ ಕಂಡುಬಿಡ್ತಿದ್ದಂತ JDS 2ನೇ ಸ್ಥಾನಕ್ಕೆ ಹೋತು. ಅಷ್ಟಕ್ಕೂ ಇದೇ ಗುಂಡೂರಾಯರು ಬಹಳ ಮತ ಅಂತದಲ್ಲಿ ಸೋತರು. ಅದು ಈ ಶಾಲಿನ ತಾಕತ್ತು. ಇವತ್ತು ಹೇಳ್ತಾ ಇದೀವಿ, ಈ ದೇಶ ನಮ್ಮದು, ಈ ದೇಶದ ಖಜಾನೆ ನಮ್ಮದು, ಈ ದೇಶದಲ್ಲಿರ್ತಕ್ಕಂಥ ಸಂಪತ್ತು ನಮ್ಮದು. ಈ ನೆಲ, ಈ ಜಲ, ಈ ಭೂಮಿ, ಈ ಗಾಳಿ ಕಾಪಾಡ್ಕೊಳ್ಳೋದು ನಮ್ದು ಆದ್ಯ ಬಾಧ್ಯತೆ. ಇಂಥ ಗುಂಡಾಗಳಿಗೆ, ಇಂಥ ದೇಶದ್ರೋಹಿಗಳಿಗೆ, ಅಂಬಾನಿ ಅವರೆವರೋ ಇದ್ದಾರೆ, 8 ಜನ ದೇಶದ ಪ್ರಮುಖ ಸಿರಿತನದಲ್ಲಿರ್ತಕ್ಕಂಥ ದೊಡ್ಡ ದುಬೇದಾರರು, ಅವರೆಲ್ಲ 2,000 ಪಾಯಿಂಟು ಅಷ್ಟಷ್ಟು ಕೋಟಿಗಳನ್ನ ಬ್ಯಾಂಕ್ದಲ್ಲಿ ದೋಚಿ ಸಾಲದ ರೂಪವಾಗಿ ವಿಜಯ ಮಲ್ಯ ಅವರೆಲ್ಲ ಇಡೀ ದೇಶವನ್ನು ಬಿಟ್ಟು ಹೊರದೇಶಕ್ಕೆ ಹೋಗಿದ್ದಾರೆ. ಅಂತ ದೇಶದ್ರೋಹಿಗಳಿಗೆ ಇವತ್ತು ನಮ್ಮ ರಾಜ್ಯದ, ನಮ್ಮ ಸಂಪತ್ತಾದ, ನಮ್ಮ ಜೀವನಿಧಿಯಾಗಿರ್ತಕ್ಕಂಥ ವಿದ್ಯುತ್ ಶಕ್ತಿಯನ್ನ ಮಾರ್ಲಿಕ್ಕೆ ಬಿಡ್ತೀವ? ಆಗಲ್ಲ, ಯಾವುದೇ ಕಾರಣಕ್ಕೂ ಸಾಧ್ಯವಾಗಲ್ಲ. ಅವನು ಲಫಂಗ ದೇಶದ್ರೋಹಿ. ಅವ್ರು ಟೆಂಡರ್ ಮಾಡ್ಕೊಂಡ್ರು ಸಹ ಇಡೀ ದೇಶದ ರಾಜ್ಯದ ಒಂದೇ ಒಂದು ಹಳ್ಳಿಗೂ ಸಹ ಬಿಟ್ಕೊಳ್ಳೋದಿಲ್ಲ. ನಮಗೆ ಕಾನೂನು ಗೊತ್ತಿದೆ, ರೈತರಿಗೆ ಕೇಳೋರಿಲ್ಲ, ರೈತರ ಬಗ್ಗೆ ಧ್ವನಿ ಎತ್ತರಿಲ್ಲ ಅಂತ ನೀವು ತಿಳ್ಕೊಂಡಿರ್ಬೋದು. ಯಾವುದೇ ಒಬ್ಬ ರೈತನ ಜಮೀನುಗಳು ಕದಿಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಮೊಳಕಾಲಿಂದ ಕೆಳಗೆ ಕೆಚ್ಚಿ ಹಾಕಾಗಲು ಆತನ ಆಸ್ತಿ, ಆತನ ಗೌರವಕ್ಕೆ ಧಕ್ಕೆ ಬರೆದಿತ್ತು ನೋಡ್ಕೊಳ್ತಕ್ಕಂಥ ಕಾನೂನು, ಸುಪ್ರೀಂ ಆದೇಶಗಳು, ಕಾನೂನುಗಳು ನಮಗೂ ಗೊತ್ತಿವೆ. ಇವತ್ತು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀವಿ, ಭ್ರಷ್ಟ ರಾಜಕಾರಣಿಗಳೇ, ನಾಚಿಕೆ ಆಗಬೇಕು ನಿಮಗೆ. ಹಳ್ಳಿಲೆಲ್ಲ ಕಾಲಿಡಿದು ಓಟ್ ಹಾಕಿ ಹಂಗೆ ಗೆದ್ದಿರ್ತೀರಿ, ಅಲ್ಲಿ ಹೋಗಿ ಸಣ್ಣ ಮಕ್ಳು ಕಿತ್ತಾಡ್ದಂಗೆ ಕಿತ್ತಾಡ್ತೀರಿ. ನಮ್ಗೆ ಆ ಖಾತೆನೇ ಬೇಕು, ನಮ್ಗೆ ಈ ಖಾತೆನೇ ಬೇಕು, ಅದೆಲ್ಲ ಅಷ್ಟು ಸಿಗುತ್ತೆ, ಇದರಲ್ಲಿ ಇಷ್ಟು ಸಿಗುತ್ತೆ. ಸಣ್ಣ ಮಕ್ಳು ಬಿಸ್ಕೆಟು ಚಾಕ್ಲೇಟ್ ಕೇಳ್ತಾವಲ್ಲ, ಹಠ ಮಾಡ್ತಾವಲ್ಲ, ನಿಮ್ಗೆ ಹೋಗ್ತೀವಿ ಒಟ್ಟು ಬೆಂಕಿ ಇಕ್ಕ ಇಡೀ ದೇಶನೇ ನೋಡೀತೆ ನಿಮ್ಮ ಬಾಳನ್ನ. ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಈ ಇಲಾಖೆಯನ್ನ ರಾಷ್ಟ್ರೀಕರಣ ಮಾಡೋದಕ್ಕೆ, ಖಾಸಗೀಕರಣ ಮಾಡಲಿಕ್ಕೆ ನಮ್ಮ ಜೀವ ತೆತ್ತಾದ್ರೂ ನಾವು ಕಾಪಾಡ್ತೀವಿ ಹೊರತು ನಿಮ್ಮ ಭ್ರಷ್ಟರ ಕೈಲಿ ಜನವಿರೋಧಿ ನೀತಿಗಳಿಗೆ ಬಲಿಯಾಗಲಿಕ್ಕೆ ನಮ್ಮ ಜನಗಳನ್ನ ನಾವು ಬಿಡೋದಿಲ್ಲ ಅನ್ನತಕ್ಕಂಥ ಮಾತನ್ನ ಇಡೀ 2 ಸರ್ಕಾರಗಳಿಗೆ ನಾವು ಇವತ್ತು ಖಡಕ್ ಎಚ್ಚರಿಕೆಯನ್ನ ಕರ್ನಾಟಕ ರಾಜ್ಯ ರೈತ ಸಂಘ ಕೊಡ್ತಾ ಇದೆ. ಒಂದು ವೇಳೆ ನೀವು ಕೊಡಕ್ ಪ್ರಯತ್ನ ಪಟ್ರೆ, ಒಂದು ವೇಳೆ ಕೊಟ್ರೆ ಇಡೀ ರಾಜ್ಯದಲ್ಲಿ
ಒಂದೇ ಒಂದು ಹಳ್ಳಿಲಿ ನಿಮ್ಮ ಕಾರ್ಯ ಚಟುವಟಿಕೆಗಳನ್ನ ಮಾಡಕ್ ನಾವು ಬಿಡಲ್ಲ ಅನ್ನತಕ್ಕಂಥ ಖಡಕ್ ಸಂದೇಶವನ್ನ ಎರಡೂ ಸರ್ಕಾರಗಳಿಗೆ ನಾವು ಕೊಡ್ತಿದ್ವಿ.